ಚನ್ನಬಸವ ತಾತನವರ ಪಾದ ವೃಂದದಲ್ಲಿ ನಮಸ್ಕರಿಸುತ್ತಾ ಇಂದಿನ ಈ ಜಿಲ್ಲಾ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ತುಂಬ ಕಾರ್ಯಕ್ರಮಕ್ಕೆ ನಾನು ಕಳೆದುಕೊಂಡು ಕೊಡ್ತೇನೆ. ಅದೇ ನಮ್ಮೊಂದಿಗೆ ಈಗ 10 ಗಂಟೆಯ ಸಮಯ ಆದರೂ ಕೂಡ ಅವರೆಲ್ಲ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಜಂಗಮರ ಕಲ್ಗುಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ದಾಣಪುರ ಗ್ರಾಮ ಪಂಚಾಯಿತಿಯ ನಮ್ಮ ಮೊದಲ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಕೂಡ ಇವತ್ತು ಅಧ್ಯಕ್ಷರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ತುಂಬದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ರೈತ ಮುಖಂಡರು ಮತ್ತು ಹಿರಿಯರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಅವರಿಗೆ ನಿಮಗೆ ಚಿರಪರಿಚಿತರು. ಅವರೆಲ್ಲರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಬಂದಂತ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ನಾಟಕದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈ ನಮ್ಮ ನೀವೆಲ್ಲ ಕಲಾವಿದರು ಬಂಧುಗಳು ಆಗಮಿಸಿದ್ದೀರಲ್ಲ, ನಿಮ್ಮೆಲ್ಲರನ್ನು ಕೂಡ ನಾನು ತುಂಬದಿಂದ ಸ್ವಾಗತಿಸುತ್ತೇನೆ. ಈ ಒಂದು ನಾಟಕದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಸಂಗೀತ ಬಳಗದವರು ಬಂದಿದ್ದಾರೆ. ಎಲ್ಲ ನಾಟಕದ ಪಾತ್ರಧಾರಿಗಳು, ಕಥಾ ಸಂಚಾಲಕರು ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬದಿಂದ ಸ್ವಾಗತಿಸುತ್ತೇನೆ. ಈಗ ಈ ಒಂದು ಜ್ಯೋತಿ ಬೆಳಗಿಸುವುದರೊಂದಿಗೆ ತುಂಬಾ ಧನ್ಯವಾದಗಳು. ಅದೇ ರೀತಿ ಈಗ ನಿಮ್ಮೆಲ್ಲರಿಗೆ ಯಾವುದೇ ತೊಂದರೆ ಕೊಡದಂತೆ ಕಾರ್ಯಕ್ರಮವನ್ನು ಬೇಗನೆ ಮಾಡಬೇಕಂತ ಆತುರದಲ್ಲೇ ನಾವು ಕೂಡ ಕಾರ್ಯಕ್ರಮ ಬೇಗನೆ ನಡೆಸ್ತಾ ಇದ್ದೀವಿ. ದಯವಿಟ್ಟು ಶ್ರೀ ರೆಡ್ಡಿ ಶ್ರೀನಿವಾಸ್ ಎಪಿಎಂಸಿ ಸದಸ್ಯರು ಇವರಿಗೆ ದುರ್ಗಪ್ಪ ಪೂಜಾರಿ ಅವರಿಂದ ಮಾತಾಡ್ತಾರೆ. ಶ್ರೀ ವಿ ಪ್ರಸಾದ್ ಇವರಿಗೆ ಮಾಳಪ್ಪ ಮುಗ್ಲಿ ಅವರಿಂದ ಮಾಲಾರ್ಪಣೆ. ವಿ ಪ್ರಸಾದ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ. ಕನಕನವರಿಂದ ಶ್ರೀ ವಸವಲಿಂಗಪ್ಪ ಮ್ಯಾನೇಜರ್ ನಾಟಕ ಕಮಿಟಿ ಇವರಿಗೆ ನಾಗರಾಜ್ ಕಂಬಳಿ ಅವರಿಂದ ಪುಷ್ಪಾರ್ಚನೆ. ನಾಯಕ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರಿಗೆ ಪರಿಸರ ಮಾಲೀಕರಿಂದ. ಗ್ರಾಮ ಪಂಚಾಯತ್ ಸದಸ್ಯರವರಿಗೆ ಅಮರೇಶ್ ದಳಪತಿ ಅವರಿಂದ ಪುಷ್ಪಾರ್ಚನೆ.
ಸದಸ್ಯರವರಿಗೆ ಮಲ್ಲೇಶ್ ಕಂಬಳಿ ಅವರಿಂದ ಮಾಲಾರ್ಪಣೆ. ಇಮಾಮ್ ಹುಸೇನ್ ಸಾಬ್ ಗ್ರಾಮ ಪಂಚಾಯತ್ ಸದಸ್ಯರವರಿಗೆ ಸುರೇಶ್ ಅವರಿಂದ ಪುಷ್ಪಾರ್ಚನೆ. ಗಣಪುರ್ ಗ್ರಾಮ ಪಂಚಾಯತ್ ಮುಖಂಡರವರಿಗೆ, ಅದೇ ರೀತಿ ವಿರೂಪಾಕ್ಷಗೌಡರು ಅಯೋಧ್ಯ ಇವರಿಗೆ ಹೊಸೂರು ಯಗ್ಗಪ್ಪ. ಗ್ರಾಮ ಪಂಚಾಯತ್ ಸದಸ್ಯರವರಿಗೆ ಸದಸ್ಯರಾದಂತಹ ಪ್ರಭಾಕರ್ ರಾವ್ ಸರ್ ಅವರು 4 ಮಾತುಗಳನ್ನು ಹೇಳಬೇಕಾಗಿ ಅವರನ್ನು ನಾವು ಕಳಕಳಿಯಿಂದ ಕೇಳಿಕೊಳ್ತೇವೆ. ತಾಲೂಕು ಪಂಚಾಯತ್ ಸದಸ್ಯರಾದ ಫಕೀರಪ್ಪ ಅವರೇ, ಎಪಿಎಂಸಿ ಸದಸ್ಯರಾದ ರೆಡ್ಡಿ ಶ್ರೀನಿವಾಸ್ ಅವರೇ, ಪ್ರಸಾದ್ ಅವರೇ, ಸತ್ಯನಾರಾಯಣ ಅವರೇ ಮತ್ತು ಎಲ್ಲ ಗ್ರಾಮದ ಮುಖಂಡರೇ ಮತ್ತು ಕಲಾಭಿಮಾನಿಗಳೇ, ನಿಮ್ಮ ಹಾಗೆ ನನಗೆ ಕೂಡ ನಾಟಕ ಅಂದ್ರೆ ಬಹಳ ಇಷ್ಟ. ನೀವೆಲ್ಲ ಬಹಳ ಆತುರದಿಂದ ಕಾಯ್ತಾ ಇದ್ದೀರಿ. ನಿಮ್ಮನ್ನು ನಿರಾಸೆಗೊಳಿಸಲ್ಲ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಯಮನೂರಪ್ಪ ನಾಯ್ಕ ಮತ್ತೆ ಅವ್ರ ತಂಡ ಬಹಳ ಚೆನ್ನಾಗಿ ಮಾಡಿ. ಸದಸ್ಯರು ಶ್ರೀ ರೆಡ್ಡಿ ಶ್ರೀನಿವಾಸ್ ಸಾಹೇಬರು ಕೂಡ 2 ಮಾತನಾಡಬೇಕಂತ ಕೇಳ್ಕೊತಾ ಇದ್ದಾರೆ. ಬೆಟ್ಟದ ಲಿಂಗೇಶ್ವರ ದೇವರಲ್ಲಿ ನಮಸ್ಕಾರ ಮಾಡುತ್ತಾ ಈ ಒಂದು ಜಗಮಾರ ಕಲ್ಲುಡಿಯ ಈ ಒಂದು ನಾಟಕೋತ್ಸವ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಪ್ರಭಾಕರ್ ಅವರೇ ಮತ್ತು ಈ ಭಾಗದ ತಾಲೂಕ್ ಪಂಚಾಯತಿ ಸದಸ್ಯರು ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಫಕೀರಪ್ಪ ಅವರೇ ಮತ್ತು ಈ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಿರಿಯರಾದಂತಹ ಸನ್ಮಾನ್ಯ ಮಾರಪ್ಪನವರೇ ಮತ್ತು ನಮ್ಮ ದಾನಾಪುರ ಗ್ರಾಮದ ಹಿರಿಯ ನಾಯಕರಾದಂಥ ಮಲ್ಲನಗೌಡ್ರೆ, ವಿರೂಪಾಕ್ಷಗೌಡ್ರೆ, BSC ಸೊಸೈಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಸತ್ಯನಾರಾಯಣ ಅವರೇ, ಪ್ರಸಾದ್ ಅವರೇ, ನಾಗೇಶ್ವರ ಅವರೇ ಮತ್ತು ಆತ್ಮೀಯ ಸ್ನೇಹಿತರಾದಂಥ ಸತ್ಯನಾರಾಯಣ ಅವರೇ, ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಮುಖಂಡರೇ ಮತ್ತು ಬಂಧುಗಳೇ, ಕಲಾವಿದರೇ, ಇಲ್ಲಿ ಬಂದಂತ ಎಲ್ಲ ಕಲಾವಿದ ತಂಡದ ಎಲ್ಲ ಮುಖಂಡರೇ, ಇವತ್ತು ಈ ಒಂದು ಕಾರ್ಯಕ್ರಮ ನೋಡಿದ್ರೆ ಬಹಳ ಸಂತೋಷ ಆಗಿದೆ. ಯಾಕಂತಂದ್ರೆ ಇವತ್ತು ಬೆಟ್ಟದ ಲಿಂಗೇಶ್ವರ ಜಾತ್ರಾ ಮಹೋತ್ಸವ ಇವತ್ತೇನು ಕಲ್ಗುಡಿ ಗ್ರಾಮದಲ್ಲಿದೆ. ಈ ಒಂದು ಉತ್ಸವದ ತಮ್ಮೆಲ್ಲರೂ ಕೂಡ ನಾನು ಶುಭಾಶಯಗಳು ಹೇಳುತ್ತೇನೆ. ಈ ಒಂದು ಉತ್ಸವದಲ್ಲಿ ಬಹಳ ಪವಿತ್ರವಾದಂತ ದಿನ ಇವತ್ತು ಕಲ್ಗುಡಿ ಗ್ರಾಮದಲ್ಲಿ. ಯಾಕಂದ್ರೆ ಇವತ್ತು ಒಂದು ಮುಂಜಾನೆಯಿಂದ ಇವತ್ತು ಸಾಯಂಕಾಲ ಇವತ್ತು 10-11 ಆಗಿದೆ. ಅಷ್ಟರೊಳಗೆ ಕೂಡ ಬಹಳ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮುಂಜಾನೆ ಇವತ್ತು ಈ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಎತ್ತುಗಳಿಂದ ಬಂಡಿ ಹೇಳುವಂತ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲೇ ಪ್ರಥಮವಾಗಿ ಇವತ್ತು ನಡೆದಿದೆ. ಇವತ್ತು ನನಗೆ ಬಹಳ ಸಂತೋಷ ಇದೆ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದಂತ ಎಲ್ಲ ನಮ್ಮ ಜಗಮಾರ ಕಲ್ಲುಗುಡಿ ಗ್ರಾಮಸ್ಥರು ಎಲ್ಲರಿಗೂ, ಯುವಕರಿಗೂ, ವಿಶೇಷವಾಗಿ ಯುವ ತಂಡದವರೆಲ್ಲರಿಗೂ ನಾನು ತುಂಬ ಅಭಿನಂದಿಸ್ತೇನೆ. ಅದೇ ರೀತಿ ಒಂದು ಹಳೆ ಸಂಸ್ಕೃತಿ ಉಳಿಬೇಕು, ನಮ್ಮ ದೇಶದಲ್ಲಿ ಒಂದು ಹಳೆ ಸಂಸ್ಕೃತಿ ಉಳಿಬೇಕನ್ನೋ ದೃಷ್ಟಿಯಿಂದ ಇವತ್ತೇನು ಬೀದಿ ನಾಟಕವನ್ನು ಹಮ್ಮಿಕೊಂಡಿದ್ರೆ ಇದಕ್ಕೂ ಕೂಡ ನಾನು ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ತಮ್ಮೆಲ್ಲರಿಗೂ ನಾನು ಒಂದು ಮನವಿ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ನಮ್ಮ ಜಗಮಾರ ಕಲ್ಲುಗುಡಿ ಗ್ರಾಮಸ್ಥರು ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವರು ವಿವಿಧ ಪಾಠಗಳು ಹಾಕಿದ್ದಾರೆ. ಒಬ್ಬರು ವಿಲನ್ ಆಗಿದ್ದಾರೆ, ಒಂದು ಹೀರೋ ಆಗಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಮತ್ತು ಅವರಿಗೆ ಪ್ರೋತ್ಸಾಹ ಕೂಡ ಅವು ಮಾಡಿದಂತ ಪ್ರತಿಭೆಗೆ ತಾವೆಲ್ಲರೂ ಚಪ್ಪಾಳೆ ಮೂಲಕ ಮತ್ತು ಸೀಟಿ ಹಾಕುವ ಮೂಲಕ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾರ್ಮೋನಿಯಂ ಇರ್ಬೋದು, ಕಲಾವಿದರು ಇರ್ಬೋದು, ಬಹಳಷ್ಟು ಮಂದಿ ಕಲಾವಿದರು ಪ್ರೋತ್ಸಾಹ ಮಾಡೋಂಥವ್ರೆಲ್ಲರೂ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದಿಸ್ತೀನಿ. ತಾವೆಲ್ಲರೂ ಕೂಡ ಈ ಒಂದು ಗ್ರಾಮದಲ್ಲಿ ಉತ್ತಮ ಪ್ರದರ್ಶನ ಮಾಡಿ ತಾವು ಒಳ್ಳೆಯ ಪಾತ್ರ ಆಗ್ಬೇಕಂತ ಹೇಳುತ್ತಾ ಈ ಒಂದು 4 ಮಾತಾಡಲು ನನಗೆ ಅವಕಾಶ ಕೊಟ್ಟಂತ ಜಗಮಾರ ಕಲ್ಲುಗುಡಿ ಎಲ್ಲ ಗುರುಹಿರು ಎಲ್ಲರಿಗೂ ನಾನು ನಮಸ್ಕಾರ ಮಾಡಿ ಈ ಒಂದು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಮ್ಮ ವೇದಿಕೆಯ ಮೇಲೆ ನನಗೆ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸಹಕರಿಸಿದಂತ ಎಲ್ಲ ರಾಜಕೀಯ ಗಣ್ಯರು, ಜಿಲ್ಲಾ ಮಟ್ಟದ ಗಣ್ಯರು ಮತ್ತು ತಾಲೂಕಾ ಮಟ್ಟದ ಗಣ್ಯರು ಮತ್ತು ಗ್ರಾಮ ಮಟ್ಟದ ಗಣ್ಯರು ಮತ್ತು ಎಲ್ಲಾ ತರಹದ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಸರ್ಕಾರವೇ ನಮ್ಮ ಒಂದು ಜಂಗಮರ ಕಲ್ಲುಗುಡಿಯ ಒಂದು ವೇದಿಕೆಯ ಮೇಲೆ ಇದೆ. ಅವರ ಎಲ್ಲರ ಹೆಸರುಗಳನ್ನು ಹೇಳಲಿಕ್ಕೆ ಹೋದ್ರೆ ಬಹಳಷ್ಟು ಸಮಯ ತೆಗೆದುಕೊಳ್ತದೆ. ಯಾಕಂದ್ರೆ ನಾಟಕವನ್ನ ನೋಡ್ತಕ್ಕಂಥ ಒಂದು ಕಾತರದಲ್ಲಿ ನೀವೆಲ್ಲ ಇದ್ದೀರಿ.
ಆದರೆ ನಮ್ಮ ಆತ್ಮೀಯ ಬಳಗದ ಒಂದು ಸಂಗೀತ ಬಳಗಕ್ಕೂ ನಾನು ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ನಾಟಕವನ್ನ ಮಾಡತಕ್ಕಂತ ನಮ್ಮ ಊರಿನ ಸಂಸ್ಕೃತಿಯನ್ನ ಉಳಿಸ್ತಕ್ಕಂತ ಎಲ್ಲ ನಮ್ಮ ಹತ್ತಿರದ ಕಲಾ ಬಳಗಕ್ಕೂ ಹಾಗೆ ನನ್ನ ರಾಜ್ಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಅನುಕೂಲ ಮಾಡತಕ್ಕಂತ ಎಲ್ಲ ನನ್ನ ಗುರು ಬಳಗಕ್ಕೂ ಪ್ರೇಕ್ಷಕ ಬಳಗಕ್ಕೂ ಸಂಗೀತ ಬಳಗಕ್ಕೂ ನಾನು ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳ್ತಾ ಈ ಒಂದು ಎರಡು ನುಡಿಗಳನ್ನ ಆಡ್ಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಈ ಅವಸರದಲ್ಲಿ ಏನೇನೋ ಮಾಡಿದರೆ ಏನೇನೋ ಆಗಿಬಿಡ್ತದೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಯಜಮಾನರು ಒಂದು ಮಾತು ಹೇಳ್ತಾರೆ, ಅವಸರ ಬಿಟ್ಟು ಹೋತು ಸಮಾಧಾನ ಕೊಟ್ಟು ಹೋತು ಅಂತಾರೆ. ಅದಕ್ಕೆ ನಾವು ನೀವು ಸಮಾಧಾನ ಇಟ್ಕೊಂಡು ನಾವು ಏನು ಇಲ್ಲಿ ಸಿಗ್ತದ ಅದನ್ನು ತಗೊಳೋಣ ಅಂತ ಹೇಳ್ತಾ ನನ್ನೆರಡು ನುಡಿಗಳಿಗೆ ವಿರಾಮವನ್ನು ಗೈತಾ ಇದ್ದೇನೆ. ಸಹನಾವತು ಸಹನ ಬಂತು ಸಾವಿರ ತರವಾವ ಹೈ ತೇಜಸ್ವಿ ನಾಮದೀತಮಸ್ತು ಮಾವಿತಿ ವಿಶಾವ ಹೈ ಓಂ ಶಾಂತಿ 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 ಸರ್ವೇ ಜನ ಸುಖಿನೋಭವಂತು ಸನ್ಮಂಗಲಾನಿ ಸಂತು. ಸರ್ವರಿಗೂ ಆಯುರಾರೋಗ್ಯ ಸಿರಿ ಸಂಪದವನ್ನ ಆ ತಾಯಿ ರಾಜರಾಜೇಶ್ವರಿಯು ಕಾಳಿಕಾ ಮಾತೆಯು ಜಗನ್ಮಾತೆ ಶಾರದಾ ಮಾತೆಯು ವಿದ್ಯಾದೇವತೆ ಮಹಾಲಕ್ಷ್ಮಿ ಜಗನ್ಮಾತೆ ಆಯುರಾರೋಗ್ಯ ಸಂಪದವನ್ನು ಮತ್ತೆ ಕೊಟ್ಟು ಕಾಪಾಡಲಿ, ನಮಗೂ ನಿಮಗೂ ಸದಾ ಕಾಪಾಡಲಿ, ಆಯುರಾರೋಗ್ಯ ಸದಾ ಇರಲಿ ಅಂತ ಹೇಳ್ತಾ ನನ್ನ ನುಡಿಗಳಿಗೆ ವಿರಾಮ ಗೈತಾ ಇದ್ದೇನೆ. ಸರ್ವೇ ಜನ ಹಾಗೂ ಮರಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿದ್ದ ಪ್ರಭಾಕರ್ ವಿಜಯಲಕ್ಷ್ಮಿ ಪ್ರಭಾಕರ್ ಅವರೇ, ತಾಲೂಕು ಪಂಚಾಯತ್ ಸದಸ್ಯರಾದ ಬಿ ಪಟೀಲಪ್ಪ ಅವರೇ, ಅದೇ ರೀತಿ ರೆಡ್ಡಿ ಶ್ರೀನಿವಾಸ ಅವರೇ, ಅದೇ ರೀತಿ ಮಲ್ಲಮ್ಮ ಮಾರಪ್ಪ ಅವರೇ, ಅದೇ ರೀತಿ ಈ ಗ್ರಾಮದ ಎಲ್ಲ ಸರ್ವ ಗ್ರಾಮ ಪಂಚಾಯತ್ ಸದಸ್ಯರೇ, ಅದೇ ರೀತಿ ನಮ್ಮ ಕೃಷಿ ಪತ್ತಿನ ಅದೇ ರೀತಿ ನಮ್ಮ ಗ್ರಾಮದ ಅದೇ ರೀತಿ ಎಲ್ಲ ಹಿರಿಯರೇ ಮತ್ತು ಗಡಾಪುರ ಗ್ರಾಮದಿಂದ ಬಂದಂತವರೇ, ಅದೇ ರೀತಿ ಬಿ ನಾಗಪ್ಪರವರೇ ಮತ್ತು ಪ್ರೇಕ್ಷಕ ನಾಟಕ ಪ್ರೇಕ್ಷಕದವರೇ ಮತ್ತು ಈ ಸಂಗೀತದವರೇ ಮತ್ತು ಎಲ್ಲ ಕಲಾವಿದರು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗ್ರಾಮದಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಎಲ್ಲ ನಮ್ಮ ಗ್ರಾಮದ ಹುಡುಗರೆಲ್ಲ ಎಷ್ಟು ಉತ್ಸುಕತೆಯಿಂದ ಒಂದು ತಿಂಗಳಿಂದ ಅವ್ರ ಪಾಪ ಎಲ್ಲ ಪ್ರಯತ್ನಗಳು ಮಾಡ್ತಾ ಈ ನಾಟಕವನ್ನು ಮಾಡ್ತಿದ್ದಾರೆ. ಅವರಿಗೆ ನೀವು ಒಳ್ಳೆ ರೀತಿಯ ಒಂದು ಪ್ರೋತ್ಸಾಹವನ್ನು ನೀಡಿ ಅವ್ರನ್ನ ಪ್ರೋತ್ಸಾಹಿಸಿ ಈ ನಾಟಕ ಕೊನೆಯವರೆಗೆ ನೀವು ಪ್ರೋತ್ಸಾಹವನ್ನು ನೀಡಿ ಅವರ ಪ್ರತಿಭೆಯನ್ನು ನೋಡಿ ಅವರ ಪ್ರತಿಭೆಗೆ ನೀವೆಲ್ಲ ಚಪ್ಪಾಳೆ ಮತ್ತು ಪ್ರೋತ್ಸಾಹದಿಂದ ಅವ್ರನ್ನ ಮಾಡಿಸಿ ಈ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮನ್ನು ಹೇಳ್ಕೊಳ್ತಾ ಈ ನಾಟಕ ಮಾತನ್ನು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಹೋಗಬೇಕು ಮತ್ತು ಈ ಮರಳಿ ಕ್ಷೇತ್ರದ ಎಲ್ಲ ಜನತೆ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸರ್ಕಾರದ ಪರವಾಗಿ ನಮಗೆ ವಿನಂತಿಸಿಕೊಂಡ ಪರವಾಗಿ ನಾವು ಪ್ರಕಟಣೆಯನ್ನು ಮಾಡಿದ್ದೇವೆ. ದಯವಿಟ್ಟು ಕ್ಷಮಿಸಿ. ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಬಂಧುಗಳೇ ಮತ್ತು ಜಿಲ್ಲಾ ಪಂಚಾಯತಿ ಆದ ನಮ್ಮ ಫಕೀರಪ್ಪನವರೇ, ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಾನೆಲ್ಲರಿಗೆ ಸ್ಥಿರವಾಗಿರುತ್ತೇನೆ. ಇದು ಗಜರಾಜ್ಯದಲ್ಲಿ ಗಡರಾಜ್ಯದಲ್ಲಿ ಗರುಡರಾಜ್ಯದಲ್ಲಿ ಗರ್ಭ ಸರ್ಪ ಘಟ ಸರ್ಪ ಅದನ್ನ ನೋಡಿ ನಕ್ಕು ನಲಿಯ ಸಂತೋಷ ಪಡಿಬೇಕಂತ ನನ್ನ ಆಸೆ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾವು ಮಾತಾಡ್ತೇವೆ. ನಿಮ್ಮೆಲ್ಲ ದಯವಿಟ್ಟು ನಮಸ್ಕಾರಗಳು. Guru Basavi
ವಿಷವಿಕ್ಕದಂತೆ ನಿನ್ನ ಕರುಣೆಯ ಕಣ್ಣಿನಿಂದ ಸದಾ ನಮ್ಮ ಸಂಸಾರವನ್ನು ಕಾಪಾಡಿಕೊಂಡೆ. ನನ್ನ ಮನೆಗೆ ಒಂದು ಮುಕ್ತಿಯಂತ ಈ ಮನೆಗೆ ತಾಯಿಯಾಗಿ ಬರುವ ಅತ್ತಿಗೆಯನ್ನು ಕಣ್ಣಿಸಿಕೊಂಡೆ. ಇದನ್ನೆಲ್ಲರೂ ನಿನ್ನಲ್ಲಿ ತಿಳಿದುವುದು. ಇದು ಸೋಮವಾರ ಅಲ್ಲವೇ? ಬಸವಣ್ಣನ ವಾರ ಅಲ್ಲ. ಅದಕ್ಕಾಗಿ ನೋಡ, ನೀನು ಈ ದೇವರಿಗೆ ನಮಸ್ಕರಿಸು. ಈ ಮನೆಗೆ ಒಳ್ಳೆಯ ಹತ್ತಿಗೆ ಬರಬೇಕು, ನಮ್ಮ ಮನೆ ಬೆಳಗಬೇಕು ಅಂದ ಹಾಗೆ ತಂದೆ ಹತ್ರ ನಾವು ಇಬ್ಬರು ನಮಸ್ಕರಿಸಿ ಈ ಮನೆಗೆ ಮುತ್ತಿನಂತ ಹತ್ತಿಗೆ ಬರಲಿ ಎಂದು ನಿಮ್ಮಲ್ಲಿ ಪ್ರಸಾದ ಪಡೆಯೋಣ. ಬಾಣ ಬೇಕಾದ ಮುತ್ತಿಗೆ ಕುಂಕುಮ ಕೆಳಗಿಳಿದಿರುವುದು ಎದೆಗೆ ಬರಸಿಡಿದು ಪಡೆದಂತಾಯ್ತಮ್ಮ.
ಅವರಿಗೆ ಗೆಳೆಯರೆಲ್ಲ ಮದುವೆ ಮಾಡಿಕೊಂಡು ಸತ್ಯವೊಡನೆ ಸಂಕಟವಾಗಿ ಸಂತೋಷವಾಗಿರುವುದು ಕಂಡು ನನ್ನ ಮನಸ್ಸಿಗೆ ಬಹಳ ವ್ಯತ್ಯ ಆಯಿತಮ್ಮ. ಕೇವಲ ನೀನು 8 ವರ್ಷಗಳಿರುವಾಗಲೇ ನಮ್ಮ ತಂದೆ ಅಕಾಲ ಮರಣಕ್ಕೆ ಮೃತ್ಯುಗೀಡಾಗಿಬಿಟ್ಟ. ಅದೇ ವ್ಯಸನದಲ್ಲಿ ತಾಯಿ ಕೂಡ ಹಾಸಿಗೆಡು ಮರು ವರ್ಷವೇ ಶಿವಾಧೀನರಾದರು. ಅಂದಿನಿಂದ ಇಂದಿನವರೆಗೆ ನಿನ್ನನ್ನು ಹಾಗೂ ನನ್ನ ತಮ್ಮ ಸೋಮಶೇಖರನ್ನು ಕಷ್ಟಪಟ್ಟು ಜೋಪಾನ ಮಾಡುತ್ತಾ ಬಂದೆ. ಆದರೆ ನಾವೊಂದು ಬಗೆಯಲ್ಲಿ ದೈವ ಒಂದು ಬಗೆ ತಮ್ಮ ನಮ್ಮ ಬಾಳಿನಲ್ಲಿ ಏನಾಗಬೇಕಮ್ಮ? ನಾರಾಜನೆ ಕೊಡಬೇಕೆಂದು ಕೇಳಿದೆ. ಆದರೆ ನನಗಿರುವ ಒಬ್ಬಳ ತಂಗಿ ಕಾಳು ಬಂಗಾರವಾಗಲಿ ಎಂದು ರಚಿಸಿ ದೂರದಲ್ಲಿರುವ ಬೆಂಗಳೂರು ಜಗನ್ನಾಥ್ ಬ್ಯಾಂಕ್ ಮ್ಯಾನೇಜರ್ಗೆ ಕೊಟ್ಟು ಮದುವೆ ಮಾಡಿದೆ. ಆದರೆ ಆ ದೇವರ ದೃಷ್ಟಿಯಲ್ಲಿ ನೀನು ಸಂಸಾರ ನಡೆಸೋದು ಬೇಡವಾಗಿತ್ತು ಏನು? ನಿನ್ನ ಮಾಂಗಲ್ಯವನ್ನು ಕಿತ್ತುಕೊಂಡು ಬಿಟ್ಟಿದ್ದಮ್ಮ ಎಂದು ಹೇಳಿ. ಹೌದಣ್ಣ, ನಾನು ಗೊತ್ತಿಲ್ಲದೆ ಆಗಿರುವುದು ಆ ದೇವರಿಗೆ ಇಷ್ಟವಿಲ್ಲದಾಗ ಯಾರೇನು ಮಾಡಲು ಸಾಧ್ಯವಿಲ್ಲ. ಬಸವಣ್ಣರು ಹೇಳಿದ್ದಾರೆ, ಬಾರದು ತಪ್ಪದು, ತಪ್ಪದು ತಪ್ಪದು ಎಂದು. ನನ್ನ ಅದೃಷ್ಟದಲ್ಲಿ ನಿನಗೆ ಬೇಕಾದ್ರೆ ನೀನಾದ್ರೂ ಏನು ಮಾಡಲು ಸಾಧ್ಯವಿಲ್ಲ. ನೀನು ಹೇಳುವುದೇನು ಸರಿ, ಆದ್ರೆ ಜನ ಏನೆಂದು ಆಡಿಕೊಳ್ಳುತ್ತಾರಮ್ಮ. ಬೆಳಗನಂತ ತಂಗಿ ಮನೆಯಲ್ಲಿರುವಾಗ ತಾನು ಮದುವೆ ಮಾಡಿಕೊಂಡು ಹೆಂಡತಿ ಮೋಹದಲ್ಲಿ ಬಿದ್ದಿರುವನಲ್ಲ, ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ. ಇರಲಿ, ಇಂದು ನಿನ್ನ ಅಣ್ಣ ಮೈಸೂರಿನ ಸೋಮಶೇಖರ್ BA ಪರೀಕ್ಷೆ ಪಾಸ್ ಆಗಿ ಮನೆಗೆ ಬರುವಂತಾನೆ. ಅವನು ಬರುವಷ್ಟರಲ್ಲಿ ಸಿಹಿ ಊಟದ ವ್ಯವಸ್ಥೆ ಮಾಡಬೇಡಿ ಅಮ್ಮ. ಇವತ್ತು ಸೋಮವಾರ ಅಲ್ಲದೆ, ಅದಕ್ಕಾಗಿ ಸಿಹಿ ಅಡುಗೆನೇ ರೆಡಿ ಮಾಡಿದ್ದೇನೆ ಅಣ್ಣ. ಈ ಸೋಮಶೇಖರ ಬಂದೇ ಬೇಕಾ? ಆಶೀರ್ವಾದವಾಗಿ ನಿನ್ನ ಸೋದರನಿಗೆ ನೀನು ಹೋದ ಕೆಲಸ ಅಣ್ಣ ಕಾಯೋ. ಏನಣ್ಣ ನಿನ್ನ ಮಾತನಾಡ? ಅದೇ ಅಣ್ಣ, ನೀವು ಪಾಸು ಬೀಳು ಅಂತ ಅಣ್ಣ ಕೇಳ್ತಾ ಇದ್ದಾನೆ. ತಂಗಿ ಹೇಳಿದಂತೆ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಬಂದು ನಿನಗೆ ಸಿ ಅಂತೆಲ್ಲ ಬಂದಿದ್ದೇನೆ. ಅಣ್ಣ, ನೀನು ಸ್ವೀಟ್ ಹಂಚೋದು ಅಷ್ಟೇ ಅಲ್ಲಣ್ಣ, ನೀನು ಒಂದು ಒಳ್ಳೆ ಅತ್ತಿಗೆಯನ್ನು ಈ ಮನೆಗೆ ಕರೆದುಕೊಂಡು ಬರ್ಬೇಕು. ನೀನು ಒಳ್ಳೆ ನೌಕರಿ ಪಡಿಬೇಕು. ಅದಕ್ಕೆ ನೀನು ಕಾರಿನಲ್ಲಿ ಈ ಮನೆಗೆ ಬರುವಂತಾಗಬೇಕಣ್ಣ. ಅದೇ ಕಮ್ಮ, ಅಣ್ಣನ ಮದುವೆ ಆಗಿ ಅತ್ತಿಗೆ ಮನೆಗೆ ಬಂದು ಮಂಗಳ ಗೌರಿ ಅಂತ ಮನೆಗೆ ಮುದ್ದಾದ ಮಕ್ಕಳನ್ನು ಎತ್ತ ನಂತರ ನಾನು ಮದುವೆ. ಇರಲಿ ನೋಡಮ್ಮ, ನಿನಗೂ ಒಂದು ಒಳ್ಳೆಯವರ ಸಿಕ್ಕಡಿ ನಿನ್ನ ಮರು ಮದುವೆ ಮಾಡ್ತೀನಿ. ಆಗ ನೀನೇ ಒಂದು ಒಳ್ಳೆ ಎಣ್ಣೆ ಎತ್ತುಕೊಡಮ್ಮ, ನಾನೇ ಮಾಡಿಕೊಳ್ಳುತ್ತೇನೆ. ಇರಲಿ ನೋಡಮ್ಮ, ಇರ್ಲಿ ನೋಡಮ್ಮ, ನಿನಗೂ ಒಂದು ಒಳ್ಳೆ ಸೀರೆ, ಜಂಪರು, ಹೂವು, ಬಳೆ ತಂದಿರು. ನೀನು ಉಟ್ಟುಕೊಂಡು ಹೋಗಿ ನಾನು ಪಾಸಾದ ಸುದ್ದಿ ನಿನಗೆ ಗೆಳತಿಯರಿಗೆ ತಿಳಿಸಿ ಬರಮ್ಮ. ನಾನು ಕುಂಕುಮ ಹಚ್ಚುವ ಆಗಿಲ್ಲ, ಬಳೆ ಕೊಡುವ ಆಗಿಲ್ಲ, ಹೊಸ ಸೀರೆಯನ್ನು ಕೊಟ್ಟು ಹೊರ ಜನರ ಜೊತೆ ಮಾತನಾಡುವ ಆಗಿಲ್ಲ.
ಜನರು ನನ್ನನ್ನು ಜರೆಯುತ್ತಾರೆ. ಮದುವೆ ಆಗಿ ಮೊದಲ ದಿನವೇ ಗಂಡನನ್ನು ಕಳೆದುಕೊಂಡ ಮಾರಿ ಅದೃಷ್ಟವೀಗಳು ಎಂದು ನನ್ನನ್ನು ಸುಚ್ಚುವಂತೆ ಮಾತನಾಡುತ್ತಾರೆ ಅಣ್ಣ. ನಿನಗೊಂದು ಒಳ್ಳೆ ನೌಕರಿ ಸಿಕ್ಕ ನಂತರ ನೀನೇ ತಂಗಿಗೆ ಒಂದು ಒಳ್ಳೆ ವರವು ಇಬ್ಬರು ಕೂಡಿ ಅದ್ದೂರಿಯಾಗಿ ಮಾಡೋಣ. ಅಣ್ಣ ಅಣ್ಣ ನೀನು ಅಣ್ಣನಷ್ಟೇ ಅಲ್ಲ, ಸಾಕ್ಷಾತ್ ದೇವ ಮಾಡುವಂತಿರುವ ಈ ನಿನ್ನ ಆಶೀರ್ವಾದ ಹೊಂದಿಲ್ಲ. ನಾನು ನೌಕರಿ ಸೇರಿ ಎಂತ ಪ್ರಸಂಗ ಬಂದರು ತಂಗಿಯ ಮದುವೆ ಮಾಡೋಣ. ಆಗ ತಂಗಿ ಮಾವ ನಗನಗುತ್ತಿರುವರು. ನಡೆ ತಂಗಿ, ನನಗೆ ಹಸುವಾಗಿದೆ. ಅಣ್ಣನಿಗೆ ನನಗೆ ಊಟಕ್ಕೆ ಹಾಕು.
ಕೊಟ್ಟಿದ್ಯಲ್ಲ. ಹೇಗಾಯ್ತು ನಿನ್ನ ತಂಗಿಯ ಸಂಸಾರ? ಮದುವೆಯಾದ ಪ್ರಥಮ ರಾತ್ರಿಯಲ್ಲಿ ನಿನ್ನ ತಂಗಿ ಬ್ಯಾಂಕ್ ಮ್ಯಾನೇಜರ್ನನ್ನು ಕೊಲೆ ಮಾಡಿ ಬ್ಯಾಂಕ್ ಅನ್ನು ಲೂಟಿ ಮಾಡಿಕೊಂಡು ಬಂದಿರುವೆ. ಹೇಗಿದೆ ಈ ನಾಗರಾಜರ ಕಾರ್ಯ? ದಯಾನಂದನ ತಮ್ಮ ಸೋಮಶೇಖರ್ ಮೈಸೂರಿಂದ ಬಂದಿದ್ದಾನೆ. ಅವನಿಗೆ ಭೇಟಿಯಾದಾಗ ಅವಳ ವಿಷಯ ತೆಗಿತಾನೆ. ಆಗ ನಾನು ವರದಕ್ಷಿಣೆ ಪಡೆಯದೆ ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿ ಅವಳನ್ನು ಮದುವೆ ಮಾಡಿಕೊಂಡ ಮರುದಿನವೇ ನನ್ನ ಈ ಸ್ಥಾನದಿಂದ ಅವರ ಆಸ್ತಿಯನ್ನೆಲ್ಲ ಎತ್ತಿ ಹಾಕಿ ಅಣ್ಣ ತಮ್ಮಂದಿರನ್ನು ಭಿಕಾರಿಯಾಗಿ ಮಾಡಿ ಬೀದಿ ಬೀದಿ ಭಿಕ್ಷೆ ಬೇಡಲು ಹಚ್ಚಿದಾಗಲೇ ಈ ನಾಗರಾಜನ ಮನಸ್ಸಿಗೆ ಶಾಂತಿ. ನಾನು ನಂಬಿದರೆ ನಾಗರಾಜ, ಕಣ್ಣಿಟ್ಟರೆ ಕಾಮುಕ, ಕೆರಳಿದರೆ ಗತ ಸರ್ಪಯೇ. ಹಲೋ ಸೋಮು, ಯಾವ ಬಂದೆ ಮೈಸೂರಿಂದ? ಹೇಗೆ ಸಾಗಿದೆ ನಿನ್ನ ವಿದ್ಯಾಭ್ಯಾಸ? ಚೆನ್ನಾಗಿದ್ದ ತಾನೆ? ದಯದಿಂದ MBA ಪದವಿ ಪಡೆದು ಬಂದಿದ್ದೇನೆ. ಎಲ್ಲ ಚೆನ್ನಾಗಿದ್ದೇನೆ. ಆದರೆ ಚೆನ್ನಾಗಿದ್ದೇನೆ ಎಂಬ ಸಂತೋಷದ ಸಾಗರಕ್ಕೆ ಆದರೆ ಎಂಬ ಕಷ್ಟದ ಕಟ್ಟಡವನ್ನೇಕೆ ಕಟ್ಟಿದೆ? ನನ್ನ ತಂಗಿ ಸುವರ್ಣ ಯೌವನದ ವಯಸ್ಸಿನಲ್ಲಿ ವಿಧಿಯಾಗಿ ನರಕ ಜೀವನ ಸಾಗಿಸ್ತಿರೋಳು. ಹೌದು, ನಾನು ಆ ವಿಷಯ ಕೇಳಿದ್ದೆ. ಪಾಪ ದೇವರು ಅವಳಿಗೆ ಆ ರೀತಿ ದ್ರೋಹ ಬಗೆಬಾರದಿತ್ತು. ಹೋಗಲಿ ಸೋಮು, ಇಂದಿನ ವಿಷಯ ಮರೆತು ಮುಂದಿನ ಮುಂಬಾಳನ್ನು ಹಸನ ಮಾಡಿಕೊಳ್ಳುವುದು ಉತ್ತಮ. ಅಂದರೆ ಅವಳು ಅಜನ್ಮ ಪರ್ಯಂತರ ವಿಧಿಯಾಗಿ ಬಾಳಬೇಕೆ? 20ನೇ ಶತಮಾನದ ಸುಧಾರಿಸಿದ ಕಲಿಯುಗದಲ್ಲಿ ನಾನು ಅವಳಿಗೊಂದು ವರ ಶೋಧಿಸಿ ನಾನು ಅವಳ ಮದುವೆ ಮಾಡಲೇಬೇಕು. ನೋಡ್ ಸೋಮು, ನೀನು ಒಪ್ಪುವುದಾದರೆ ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಳ್ಳಲು ತಯಾರಿದ್ದೇನೆ. ನಾಗರಾಜ್, ಅರ್ಥವಾಯ್ತು ನೀ ಆಡಿದ ಮಾತು ನಿಜ. ಸರ್ಕಾರ ವರದಕ್ಷಿಣೆ ತೆಗೆದುಕೊಳ್ಳಬಾರದೆಂದು ಕಡ್ಡಾಯ ಕಾನೂನು ಮಾಡಿದ್ದರು. ಆ ಕಾನೂನಿನೇ ಉಲ್ಲಂಘಿಸಿ ಸಿಕ್ಕಾಪಟ್ಟೆ ಎನ್ನೆತ್ತವರ ಕಡೆಯಿಂದ ವರದಕ್ಷಿಣೆ ಪಡೆಯುತ್ತಿರುವುದರಿಂದಲೇ ಹೆಣ್ಣಿನ ಸುವಾಸನೆ ಕೂಗು ಪ್ರತಿನಿತ್ಯ ಕೇಳಿ ಬರುತ್ತದೆ. ಸಿಕ್ಕಾಪಟ್ಟೆ ವರದಕ್ಷಿಣೆ ಪಡೆದು ಹೆಣ್ಣಿಗೆ ತಮ್ಮನ್ನು ಮಾರಿಕೊಳ್ಳುವ ಗುಲಾಮರು ಈ ಸಮಾಜದಲ್ಲಿ ತುಂಬಿರುವುದರಿಂದ ಹೆಣ್ಣಿನ ಬಾಳು ಏಳತೀರದಂತಾಯ್ತು. ಆದರೆ ಏನು ಮಾಡುವುದು ನಾಗರಾಜ್? ನನ್ನ ತಂಗಿ ಮುಖ ನೋಡಿದಾಗಲೇ ನನಗೆ ಅರ್ಥವಾಗುತ್ತದೆ. ಬೇಕಾದಷ್ಟು ವರದಕ್ಷಿಣೆ ಆಸ್ತಿ ಕೇಳಿದರೂ ಕೊಟ್ಟು ನಾನು ಅವಳ ಮದುವೆ ಮಾಡಬೇಕೆಂಬುದೇ ನನ್ನ ಆಸೆ. ಹೋಗಲಿ, ನಿನ್ನ ಉದ್ಯೋಗಕ್ಕಾಗಿ ಅಲೆದಲು ಸಾಕಾಗಿತ್ತು. ಏನಾದರೂ ಒಂದು ಸ್ವಂತ ಬಿಸಿನೆಸ್ ಮಾಡಬೇಕೆಂದಿದ್ದೇನೆ. ಹೋಗ್ಲಿ, ನೀನೇ ನೌಕರಿ ಮಾಡಬೇಕೆಂದಿರುತ್ತಾನೆ. ನೌಕರಿ 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 ಎಂಬ 3 ಅಕ್ಷರಗಳು ಲಾಂಛದ ಮೇಲೆ ನಿಂತಿವೆ. ಒಬ್ಬ ಸರ್ಕಾರಿ ಚಿಕ್ಕ ಪಿಯೂನಿನಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೆ ಲಂಚ ಪಡಿತಾರಾಗ ನಮ್ಮಂತವರಿಗೆ ನೌಕರಿ ಸಿಗುವುದು ಕಷ್ಟ. ನೌಕರಿ ಸಿಗಬೇಕಾದರೆ ಹಣವಿರಬೇಕು, ಇಲ್ಲವಿದ್ದರೆ ವಸೂಲಿ ಇರಬೇಕು ಮತ್ತು ಕೀಳ ಜಾತಿಯವರಾಗಿರಬೇಕು. ಅಂತವರಿಗೆ ಮಾತ್ರ ಸಿಗುತ್ತದೆ ನೌಕರಿ. PSI ನೌಕರಿಗಾಗಿ ಪ್ರಯತ್ನ ಮಾಡುತ್ತಿದ್ದೇನೆ. ಮುಂದೆ ಆ ದಯವಿಚ್ಛಿದ್ದಂತಾಗಲಿ. ನೀನು ಅನ್ಯತಾ ಬಯಸಿದ್ದೇನೆ. ನನ್ನ ಒಂದು ಮಾತು. ಏನದು? ನೀನು ಒಪ್ಪುವುದಾದರೆ ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಳ್ಳಲು ನಾನು ತಯಾರಿದ್ದೇನೆ. ನಾಗರಾಜ್, ನನಗೂ ಮನೆಯಲ್ಲಿ ದೇವರಂತ ಹಿರಿಯನಿದ್ದಾನೆ. ವಿಚಾರಿಸಿ ಮತ್ತೊಮ್ಮೆ ಭೇಟಿಯಾದಾಗ ತಿಳಿಸುತ್ತೇನೆ. ನೋಡು, ವಿಚಾರಿಸು, ಆದಷ್ಟು ಬೇಗ ತಿಳಿಸು. ನಾ ಇನ್ನು ಬರ್ತೇನೆ. ಗುಡ್ ಬೈ.
ದೇವ ಬಸವೇಶ ಆದಷ್ಟು ಬೇಗ ನನ್ನ ತಂಗಿ ಮದುವೆ ಆಗುವಂತೆ ಮಾಡ್ತಂತೆ. ಗರಂ ಇಡ್ಲಿ, ತಾಜಾ ಇಡ್ಲಿ, ಇದು ನಾನು ಮಾಡಿದ ಇಡ್ಲಿ, ಇದು ಜೀಗರ್ ಮಾಡಿದ ಚಟ್ನಿ, ಇದು ಗುಲ್ಬರ್ಗ ಇಡ್ಲಿ, ಇದು ಗಂಗಾವತಿ ಚಟ್ನಿ. ಇಡ್ಲಿ ನೀನು ಸ್ವಲ್ಪ ತೆರ್ಕೊಂಡ್ ನಡಿ. ಅದೇನೋ ಅಂತಾರಲ್ಲ, ಏನೋ ಬಂದ್ರೆ ಏನೋ ಕಾಣಿಲ್ಲ ಅಂತ ಅಲ್ಲ. ಜವನಂತ ಡಬ್ಬಿ ಹೊತ್ಕೊಂಡು ಒದರಿಕೆ ಅಂತ ಹೊಂಟೀನಿ. ಬೇಲಾಗಿ ನಾನು ಗಂಡಸು, ನನಗ ನೀನು ಅಂತಲ್ಲ. ನೀನು ಬಳಿ ಮೂಗ್ತಿ ಕೊಯ್ಯಾಕ ಗಟ್ಟಿಯಾಗಿ ಅಂದಂಗಾತ. ಯಾಕಲಾ ಚಲವ ಅಡಿಗೆ ಮನೆಗಲ್ವಾ? ಬಳೆ ಮೂಗ್ತಿ ತೆಗೆಕ ನಾನು ನೀನು ಮಾಡ್ಕೊಂಡ್ರೆ ಹೆಂಡತಿ ಮಾಡಿದ್ದೇನೋ ನಿನ್ನ ಹೆಂಡತಿ ರಂಡಿ ಆಗ್ಲಿ. ನಾನು ಮನ ಏನ್ ತಿಂದ್ರ ರಂಡಿ ಆಗದು. ನಿನ್ನಂತವ್ರು ಮಾತಾಡಿದ್ರೆ ಅವತ್ತಲ್ಲೇ ಕಾಗಿ ಶಾಪ ಗೋರಿ ಹುಡುಕಂತೆ. ನಿನ್ನಂತ ಸುಂದರವಾದ ಹುಡುಗಿಯರು ಬಂದ್ರ ಅಂತ ಸುಂದರವಾದ ಹುಡುಗರು ನಿನ್ನ ಸುಮ್ಮನೆ ಬಿಡ್ತಾರ? ಏನ್ ಮಾಡ್ತಾರ? ಏನ್ ಮಾಡ್ತಾರ? ಏನ್ ಮಾಡ್ತಾರ? ಎಂತ ಕಾಮುಕರ ಏನ ವರ್ತನೆಯಿಂದ ನಮ್ಮ ಭಾರತ ದೇಶದ ವೀರ ನಾರಿಯರ ಬಾರೋ ಮಣ್ಣು ಪಾಲಾಗುತ್ತವೆ. ಅದಕ್ಕಾಗಿ
ನಮ್ಮಂತ ನಿಷ್ಠವಂತ ಅಧಿಕಾರಿಗಳು ಮರಣ ಕಂದದ ಹೋರಾಡಲೇಬೇಕು. ನೀನೊಬ್ಬ ಮನುಷ್ಯನೇ, ನರ ಪಿಸಾಚಿ. ಹಾಲಿನಂತೆ ಇವತ್ತರ ಮನಸ್ಸಿನಲ್ಲಿ ಹಾಲ ಬೆರೆಸ್ತಿರಿಯಲ್ಲ. ರಕ್ತ ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗದ ಕಣ್ಣು ಕಾಣುತ್ತಾನೆ ಮೂರ್ಖ. ಕೊನೆಗೆ ಅವನ ನಡುವೆ ತಂದು ಹಲ್ಲ ಕಿತ್ತಿ ಯಾವಿನಂತೆ ಆಟವಾಡಿಸಿ ಸರ್ಕಾರಕ್ಕೆ ಒಪ್ಪಿಸದಿದ್ದರೆ ನನ್ನ ಹೆಸರು ಸಿಐಡಿ ಇನ್ಸ್ಪೆಕ್ಟರ್ ಪ್ರದೀಪನಲ್ಲ. ಮಗನೇ ಹೊರಗೆ ಇನ್ನು ನಿನ್ನನ್ನು ನೋಡಲು ವನಮಾಸೆ. ಅದಕ್ಕಾಗಿ ನಿನ್ನ ಅಣ್ಣ ಹೂವು ಅವಲಕ್ಕಿ ಬಿಸ್ಕೆಟ್ ಎಲ್ಲ ತಂದಿಟ್ಟು ಅವ್ರನ್ನ ಕರೆದು ಹೋಗಿದ್ದಾನೆ. ಅವರು ಬರುವಷ್ಟರಲ್ಲಿ ನಿನ್ನ ನಾಷ್ಟ ತಯಾರಿಸಿ ಹೊಸ ಸೀರೆ ಉಟ್ಟುಕೊಂಡು ಹೂ ಮುಡಿದು ಮಂಗಳ ಗೌರಿಯಂತೆ ಕಂಗೊಳಿಸುತ್ತಿರಬೇಕಮ್ಮ. ಏನ್ ಹೇಳ್ತಾ ಇದ್ದೀಯಾ ನೀನು? ಚಿಕ್ಕಂದಿನಿಂದ ತಾಯಿಯನ್ನು ಕಳೆದುಕೊಂಡ ತಪ್ಪನೆಯಲ್ಲ ನಾನು. ಅಂದಿನಿಂದ ಹಿಂದಿನವರೆಗೂ ಇಂಥ ತಾಯಿಗಿಂತ ಚೌಪನ ಮಾಡಿ ನನ್ನನ್ನು ಹಿರಿಯವರೆಗೂ ಬೆಳೆಸಿದ್ದೀಯ ಅಣ್ಣ. ನಿನ್ನನ್ನು ಬಿಟ್ಟು ಹೋಗಲು ನನಗೆ ಮನಸ್ಸೇ ಬರುವುದಿಲ್ಲ. ಮನಸ್ಸೇ ಬರುವುದಿಲ್ಲ. ನೋಡೋಣ, ನನಗೆ ಮದುವೆ ಅಂತ ವರದಕ್ಷಿಣೆ ಹಣವನ್ನು ಕೊಟ್ಟು ಗಂಡನೊಂದಿಗೆ ಸುಪ್ಪತ್ತಿಯ ಮೇಲೆ ತೇಲಾಡುತ್ತಿದ್ದರೆ ನೀವಿಬ್ಬರು ಪಡುತ್ತಿರುವ ಕಷ್ಟವನ್ನು ನೋಡಿ ನನ್ನಿಂದ ಸಹಿಸಿಕೊಳ್ಳಲು ಆಗುವುದಿಲ್ಲ. ನನಗೂ ಮದುವೆನೂ ಬೇಡ. ನೀನೇ ಮದುವೆ ಮಾಡ್ಕೊಂಡ. ನಿನಗೇನು ತಿಳಿಯುತ್ತೀವಿ? ಎಲ್ಲ ಸಿದ್ಧಪಡಿಸಿ ನಡೆ. ಅವರು ಬಂದಣ್ಣ. ಎಲ್ಲ ರೆಡಿಯಾಗಿದೆಯೇ? ಬರಲಿ, ಎಲ್ಲ ರೆಡಿ ಇದೆ. ಕೂತುಕೊಳ್ಳಿ. ಇವರೇ ಮದುವೆ ಮಾಡಿಕೊಳ್ಳುವ ನಾಗರಾಜ್ ಅಂತ. ನಮಸ್ಕಾರ ಮಿಸ್ಟರ್ ನಾಗರಾಜ್. ನಮಸ್ಕಾರ. ಇವಳು ನನ್ನ ಮಗಳು ಭಾಗ್ಯಶ್ರೀ ಅಂತ. ಏನಂತ ಮತ್ತೆ ಕರೀರಿ ನಿಮ್ ತಂಗಿನ. ಸುವರ್ಣ ಬಾರಮ್ಮ ಹೊರಗೆ. ಹಿರಿಯರಿಗೆ ನಮಸ್ಕಾರ ಸಮ್ಮ. ನಾಗರಾಜ, ಇವ್ರೇ ನೋಡಪ್ಪ ದಯಾನಂದ ತಂಗಿ. ನೀನು ಮದುವೆ ಮಾಡಿಕೊಳ್ಳುವ ಕನ್ಯೆ. ಮುದ್ದಾಗಿ ಬೆಳೆಸಿದ್ದಾರೆ, ಮುದ್ದಾಗಿದ್ದಾರೆ. ಆದರೆ ವಿಧಿವಿ ಅಂತ ಕಾಣುತ್ತಾರೆ. ನೋಡ್ರಿ ದಯಾನಂದ, ಹುಡುಗ ತುಂಬಾ ಚೆನ್ನಾಗಿದ್ದಾರೆ.
ಆದರೆ ಆಸ್ತಿಯಲ್ಲಿ ಚಿಕ್ಕ ರೈತರಿಗೆ ಸಮಾನ. ವರದಕ್ಷಿಣೆದಾಗ ಏನಂತೀರಿ ಮತ್ತೆ? ನೋಡಿ ಹಿರಿಯರೇ, ಲೋಕವರವಡಿ ಪ್ರಕಾರ ವರನಿಗೆ 1 ಲಕ್ಷ ರೂಪಾಯಿ, 10 ತೊಲೆ ಬಂಗಾರ, ಆತ ಕೇಳಿದಂತೆ ಬಟ್ಟೆ ಬರೀ ವಾಚ ಕೊಡ್ತೇನೆ. ಆಯ್ತೆ? ಮದುವೆ ನೀವು ಮಾಡ್ಕೊಡ್ಬೇಕ್ರಿ. ವರ ಮತ್ತೆ ಒಪ್ಪಿದ್ದಾರೆ. ಒಪ್ಪಂತ ಸಮಯ ಬಂದ್ರ ಒಪ್ಪಬೇಕಾಗತ್ರಿ. ಇಲ್ಲ ಮಾತಿನ ಮಧ್ಯೆ ವ್ಯತ್ಯಾಸ ಎಲ್ಲ ಬಂತಂದ್ರ ಋಣ ಸಂಕಲ್ಪ ಏನಂದ ಓಡ್ಬೇಕಾಗತ್ತ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೆ ಆಗಲಿಲ್ಲ. ಏನಂದ ಕೇಳಿ. ನಿಮ್ಮ ತಂಗಿ ವಿಧವೆ, ನೀವು ಮಾಡುತ್ತಿರುವುದು ಮರುಮದುವೆ ಅಂದಾಗ ಈಗಿನ ಕಾಲದಲ್ಲಿ ಹೊರ ಸಿಗೋದು ತುಂಬಾ ಕಠಿಣ. ಏನೋ ಹಿರಿಯರು ನಮ್ಮಂತ ಧೈರ್ಯದಿಂದ ಅದೃಷ್ಟಕ್ಕ ಒಂದು ಒಳ್ಳೆ ವರ ಸಿಗೈತೆ ಅಂದ್ಮೇಲೆ ನಾವ್ ಹಿರಿಯರು, ನಿಮ್ಗೂ ಅಷ್ಟೇ ಅವ್ರಿಗೂ ಅಷ್ಟೇ ಅಂದ್ರೆ ಇಷ್ಟೆಲ್ಲ ವರ ಬಜಾರ್ ಜೊತೆಗೆ 10 ಕೂಲಿ ಜಮೀನು ಕೊಟ್ರ ಈ ಮದುವೆ ನಡೀತೈತೆ ನೋಡಿ. ಬರೋಬ್ಬರಿ ಐತ್ರಿ ನಿಮ್ಮ ಮಾತು. ನೋಡಿ, ತಾವು ತಿಳಿದವರು ಇರುತ್ತಾರೆ. ನಮಗಿರುವುದೇ 20 ಕೂರಿಗೆ ಜಮೀನು. ಇದರಲ್ಲಿ ವರದಕ್ಷಿಣೆ, ವರ ಉಪಚಾರ, ಮದುವೆ ಖರ್ಚಿಗೆ ಅಂತ ನಾವು 10 ಕೂರಿಗೆ ಮಾರಿದರೂ ನಮ್ಮ ಸಾಲ ತೀರದು. ಇನ್ನುಳಿದ 10 ಕೂರಿಗೆ ತಂಗಿ ಗಂಡನಿಗೆ ಕೊಟ್ಟರೆ ನಮಗೇನು ಉಳಿಯುತ್ತದೆ? ಮಣ್ಣು. ನೀವೇ ವಿಚಾರ ಮಾಡಿ. ಅಲ್ಲ, ಸಿದ್ದರಾಮಪ್ಪನವರ ಮಾತಿಗೆ ಒಪ್ಪುವುದಾದರೆ ನನ್ನ ಒಪ್ಪಿಗೆ, ಇಲ್ಲದಿದ್ದರೆ ನಾವೆದ್ದು ಹೊರಟು ಹೋಗಬೇಕಾಗುತ್ತದೆ. ಗಂಡು ಜಾತಿ ಮನಸ್ಸು ಮಾಡಿದರೆ ಇದರ 10 ಪಟ್ಟು ಆಸ್ತಿ ಗಳಿಸಬಹುದು. ಆದರೆ ತಂಗಿ ಎಂಬ ಬಂಗಾರ ಸಿಗಬೇಕಾದರೆ ಬಹು ಪುಣ್ಯ ಮಾಡಿರಬೇಕು. ಇರಲಿ, ಯಾವಾಗ ನೀನು ಆಸ್ತಿಗೆ ಆಸೆ ಪಟ್ಟಿರುವಿ ಎಂದಾಗ 10 ಎಕರೆ ಆಸ್ತಿ ಬರೆದು ಕೊಡ್ತೀನಿ. ಆಯ್ತೆ? ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡೋಣ. ನನಗೇಕೋ ಸಂಶಯ ಬರುತ್ತದೆ. ನೋಡು ಸೋಮು, ಮಾತು ಕೊಟ್ಟರೆ ಹೋಯ್ತು, ಮುತ್ತು ಹೊಡೆದರೂ ಹೋಯ್ತು. ಹಿರಿಯರ ಮಾತಿನ ಮಧ್ಯೆ ಚಿಕ್ಕವರು ಮೌನವಾಗಿರಬೇಕು, ತಿಳಿಯಿತೆ? ಆಯ್ತಣ್ಣ, ಬೇಕಾದ್ರೆ ಹಿಂದೆ ಸ್ಟಾಂಪ್ ಬರೆದು ಕೊಡೋಣ. ಓ, ಇದ್ಕ ಅಂತಾರಪ್ಪ ಅಣ್ಣ ತಮ್ಮಂದಿರು ಅಂತ. ರೆಡಿ ಇದೆನಪ್ಪ? ಎಲ್ಲ ರೆಡಿ ಇದೆ. ಆದರೆ ಮದುವೆಗೆ ಮುಂಚೆ ವರದಕ್ಷಿಣೆ, ವರೋಪಚಾರ ಎಲ್ಲ ಈ ನಾಗರಾಜನ ಕೈ ಸೇರಬೇಕು. ಸ್ಟಾಂಪು ಹಿಂದೆ ಬರೆದು ಕೊಡಬೇಕು. ಆಯ್ತು, ಹಿಂದೆ ಬರೆದು ಕೊಡ್ತೇನೆ. ಶಾಸ್ತ್ರಿಗಳೇ, ಸರಿಯಾಗಿ ಮುಹೂರ್ತ ನೋಡಿ. ವರನ ಹೆಸರೇನಪ್ಪ? ನಾಗರಾಜ. ನಾಗರಾಜ, ನಾನ ನೀನಿ. ನಾಸಿಕ ಭರಣಿ, ಕೃತಿಕಾ ನಕ್ಷತ್ರ, 2ನೇ ಚರಣ. ಇನ್ನು ವಧುವಿನ ಹೆಸರೇನಪ್ಪ? ಸುವರ್ಣ, ಸಾಸ ಶಿಶಿಸು, ಸುಲೋಚನ, ಭರಣಿ ನಕ್ಷತ್ರ, 1ನೇ ಚರಣ. ಇನ್ನು ವಧುವರರಿಗೂ ತುಂಬಾ ಗುಣಗಳು ಬರುತ್ತವೆ. ಆದರೆ ಜ್ಯೇಷ್ಠ ಮಾಸದ 10ನೇ ಮಿತಿ ಇವತ್ತೇ ಹಿಂದೆ ಚಲೋ ಲಗ್ನ ಐತ್ರಿ. ಆದ್ರ ಮುಂದೆ ಅಧಿಕ ಮಾಸ ಇರೋದ್ರಿಂದ ಇವತ್ತೇ ಮದುವೆ ಮಾಡ್ತಕ್ಕದ್ದು. ಆದ್ರೆ ಈತ ಯಾರ್ರಿ? ಇವಳು ನನ್ನ ಮಗಳು ಭಾಗ್ಯಶ್ರೀ ಅಂತ. ದಯಾನಂದ, ನೀವು ಒಪ್ಪೋದಾದರೆ ನನ್ನ ಮಗಳನ್ನು ಕೊಟ್ಟು ನಿಮ್ಮ ಸಂಬಂಧ ಬೆಳೆಸಬೇಕು ನನ್ನ ಆಸೆ. ಸಾಕು, ಸುಮ್ಮನೆ ಕುಂದ್ರೆ ನಿಮ್ಮ ಮೌನ. ಇಲ್ಲಿ ಕುಂತು ಪ್ರಭಾಕರ ಭಟ್ಟ ಓದಿ ಕೆಟ್ಟ ಅಂತ ಶಾಸ್ತ್ರ ಐತಿ. ಅವನ ಎಷ್ಟು ಕೆಲಸ ಅಡಿಗೆ ಮನೆ ಕೆಲಸ ತಪ್ಪದೆ ಅಣ್ಣ. ತುಂಬಾ ನೋಡಿ, ಸದ್ಯ ಮೊದಲು ನನ್ನ ತಂಗಿ ಮುಗಿ ನಂತರ ನೋಡೋಣ. ಅಣ್ಣ ತುಂಬಾ ಚೆನ್ನಾಗಿದ್ದಾಳೆ. PUC ವರೆಗೆ ಓದಿದ್ದಾಳೆ. ಈ ನಮ್ಮ ಮನೆತನಕ್ಕೆ ಹೊಂದಿಕೊಂಡು ಓದ್ತಾಳೆ. ಹ್ಞೂ ಅಂದು ಬಿಡೋಣ. ಹಾ, ಸಿದ್ದರಾಮಪ್ಪನವ್ರಿಗೆ ನೀವೆಷ್ಟು ಕೊಡೋರು ವರದಕ್ಷಿಣೆ? ನೀವು ಕೊಟ್ಟ ಹಾಗೆ ಇವರು ಕೊಡ್ತಾರ ಏನಂತೀರಿ ಸಿದ್ದರಾಮಪ್ಪನವ್ರೆ? ಚೇ ಬ್ಯಾಡ ಹೋ ಶಿವ. ನನ್ನ ಮಗಳು ವಿದ್ಯೆ ಕಲ್ತಾಳ್ರಿ, ಗ್ರಾಜುಯೇಟ್ ಅದಳ. ಆದ್ರೆ ಇವ್ರ ತಂಗಿ ಅಕ್ಷರ ಜ್ಞಾನದ ಇಲ್ದ ಹಳ್ಳಿ ಹೆಣ್ಣು, ಮೇಲಾಗಿ ವಿಧಿವೆ. ಹಂಗಾಗಿ ಇವ್ರು ವರದಕ್ಷಿಣೆ ಕೊಟ್ಟಾರ್ರಿ. ಅಣ್ಣ,
ಒಪ್ಪಿಕೊಂಡು ಬಿಡೋಣ. ಹೂ ಒಂದು ಬಿಡಿ ದಯಾನಂದ, ಇದೇ ಖರ್ಚಿನಲ್ಲಿ ಎಲ್ಲ ನಡೆದು ಬಿಡುತ್ತದೆ. ಆಗಲೇ ಸ್ಟ್ಯಾಂಪ್ ಇದೆಯಾ? ರೆಡಿ ಇದೆಯಾ? ಹೂ ಸರ ರೆಡಿ ಇದೆಯಪ್ಪ? ಎಲ್ಲ ರೆಡಿ ಇದೆ ಸರ್. ನೀವು ನಮ್ಮನ್ನ ಬಿಟ್ಟು ಬರಂಗ ತಗೊಳ್ರಿ ಹೂವಿನ ಮಾಲೆ. ಸದನಂತು ದೇವ ತಾರಾಬಲಂ ದೈವ ಬಲಂತು ದೇವ ನಿತ್ಯ ಬಲಂ ಚಂದ್ರ ಬಲಂತು ದೇವ ಶೂಲಕ್ಕೆ ಸಾವಧಾನ ಸುಮೂರ್ತೆ ಸಾವಧಾನ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವಾರ ಮಹಾದೇವ. ಗಟ್ಟಿಗಳ ಗಟ್ಟಿಗಳ ಹಿಂದೂಕೋಳಿ ಶಾಸ್ತ್ರಿಗಳೇ ತೆಗಿತೀನಿ. ಭಾಗ್ಯವ್ವ ಸೋಣವ್ವ ನಿಮ್ ಗಂಡ್ರ ಹೆಸರವ ಒಡಪಚ್ಚಿ. ನಕ್ಷತ್ರದಲ್ಲಿ ಕುಳಿತುಕೊಂಡು ಅಕ್ಷರ ಬರೀತಾರೆ ದಯಾನಂದ. ಗೊತ್ತಿನಂತ ಮಾತೇನವ ಬಾರವ್ವ ನೀಯಪ್ಪ ದಯನಪ್ಪ. ಕಾಪಿ ಕಲಸಕ್ರಿ ಹಳಕು ಸೂರ್ಯಚಂದ್ರನ್ ಬೆಳಕು ನಕ್ಷತ್ರ ಬೆಳಕಲ್ಲಿ ಕುತ್ಕೊಂಡು ಅಕ್ಷರ ಬರೀತಿದ್ರೆ ನನ್ನ ಪತಿದೇವ್ರು. ಬಾರಪ್ಪ ನಿಂದ ಹೆಸರು ಹೇಳಪ್ಪ. ಹೆಣ್ಮಗ ಹೆಸರ? ಭೂಮಿಗೆ ಹಸುರು ಚಂದ, ನಾರಿಗೆ ಬಸುರು ಚಂದ, ಕೋಗಿಲಿಗೆ ಕಂಠ ಚಂದ, ನವಿಲಿಗೆ ನಾಟ್ಯ ಚಂದ, ನನಗೆ ನನ್ನ ಸುವರ್ಣ ಸತಿ ಚಂದ. ಆಹಾ ಕ್ಯಾ ಬಾತ್ ಹೈ ಕ್ಯಾ ಬಾತ್ ಹೈ. ನೀವು ಬರೀ ಹೇಳ್ರಿ ಹೊಡಪಚ್ಚಿ ಹೇಳ್ರಿ. ಏ ಹಂಗೆ ಶುಭಾಶಯ ಶುಭಾಶಯ ಮಧುಮಗನಿಗೋ ಮಧುಮಗನಿಗೋ ಶುಭಾಶಯ ಹೊಸ ಹೃದಯದ ನವ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಸಂಬಂಧ. ಅನುರಾಗ
ನಾಯಕ ದುಡಿಯೋದೆ ನನ್ನ ಬಿಸ್ನೆಸ್, ದುಡಿಯೋದೆ ನನ್ನ ವೀಕ್ನೆಸ್, ಆದರೆ ನಾಯಕ ದುಡಿಯೋದೆ ನನ್ನ ಬಿಸ್ನೆಸ್. ಹಿರಿಯರ ಮುಂದೆ ಬಾಲಕ, ಬಡವರ ಮನೆಗೆ ಸೇವಕ, ಹುಡುಗರಿಗೆಲ್ಲ ನಾಯಕ, ಹೇಗಿದೆ ನನ್ನೀ ಜಾತಕ. ಹೊಡಿಯೋದೆ ನನ್ನ ಬಿಸ್ನೆಸ್, ಆದರೆ ನಾಯಕ ದುಡಿಯೋದೆ ನನ್ನ ಬಿಸ್ನೆಸ್. ಅಲ್ರಿ ಜಗತ್ತಿನಾಗ ಈ ಗಂಡಸರನ್ನ ಯಾಕೆ ಹುಟ್ಟಿಸಿದ್ದಾನ್ರಿ ಆ ಬ್ರಹ್ಮ? ನನ್ನ ಹಣೆ ಬರ ನೋಡ್ರಿ ಹೆಂಗೈತೆ. ಬಾ 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 ಆ ಉರ್ಗಡ್ಲಿ ಸಂಗಿ ನನ್ನ ಸ್ವಾದರ ಸೊಸೆರಿ. ನಮ್ಮವ್ವ ಹೇಳಿ ಸತ್ತಾಳ, ನೋಡ್ ಮಗನ ನಿನ್ನ ಅಡಿಯಾಕ ನನ್ನ ತವರು ಮನೆಗೆ ಕರ್ಕೊಂಡು ಹೋದಾಗ 6 ಸೇರಿನ ಬಂದಿ 60 ತೊಲೆ ಬಂಗಾರ ಬಿಚ್ಕೊಂಡು ಕಳಿಸ ನಿಮ್ಮ ಮಾವ. ಅವನ ಜೊತೆಗೆ ಬೀಗಸ್ತನ ಮಾಡಬಾರ್ರಿ ಅಂತ ಹೇಳಿ ಆದ್ರೆ ಹೆಂಗ್ ಬಿಡಕ್ ಬರ್ತೈತ್ರಿ. ಅವ್ರ ಹುಡುಗಿ ನೋಡಿದ್ರ ನಮಗೊಂದ್ ನಮೂನೆ ಲವ್ ಸ್ಟೋರಿ ಪಿಕ್ಚರ್ ನೋಡ್ದಂಗ ಆಗಕತ್ತೈತಿ. ಆದ್ರ ಕಿಲಾಡಿ ಹೆಣ್ಣು ಅನ್ಬೇಕ್ರಿ ಅವನು ಸಂಗಿಗೆ. ಅಲ್ಲ ನಮ್ಮ ಅಪ್ಪ ಊರಾಗಿಲ್ಲ ಮಾಮ, ಇವತ್ ಸಂಜೆಗೆ ಯಾರು ಇರಲಿಲ್ಲ ಮನೆಗ್ ಬಾ ಅಂತ ಹೇಳಿಲ್ಲ, ಸಾವಿಗೆ ಬಸಿತನಂತ ಹೇಳ ಮನೆಗೆ ಹೋಗಿ ನೋಡಿದ್ರ ಹಾಕಿದ್ಕದ ಹಾಕಿದಂಗ ಇರ್ತೈತಿ. ಬಾಗಿಲ್ದಾಗಿನ ಬಡಕ್ ನಾಯಿ ಹೊಯ್ 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 ಅಂತ ಒದರಾಕತ್ತೈತಿ. 3 ದಿನ ನೆಜ್ಜಿನ ಬರೋಂಗ. ಅದಕ್ಕ ಸಿಟ್ಟಿಗೆದ್ದವನು ಅವನು 3 ಬಾಟ್ಲಿ ತ್ರಿಬೋಲೆ ಶ್ರಮ ಕಂಡ ಮಟ ಕುಡ್ದಿದೆ. ಇವತ್ತ ಅವನ ಮನೆಗೆ ಹೋಗಿ ಮುಚ್ಚಿದ ಬಾಗಲ ಮುರಿದ ಅವನ ಮಗಳ ಸಂಗಿ ಜೊತೆಗೆ ಮಂಚದ ಮೇಲೆ ಉಳ್ಳಾಡಿ ನಾನು ಬರದಿದ್ರ ನನ್ನ ಹೆಸರು ಈಗ ಹೇಳಾಗಲ್ಲ. ಮಜಾ ಮಾಡಿ ಬಾ. ಹೂಮಾರ ಅಂಗಡಿ ಇಲ್ಲ ಬಿಡ, ಬಸ್ ಸ್ಟ್ಯಾಂಡ್ ಕಡೆಗೆ ಅದ, ಅಲ್ಲಿಗೆ ಹೋಗ್ಬೇಕು ನೀವು. ವಾಟ್ ಈಸ್ ಯುವರ್ ನೇಮ್? ಅಯ್ಯೋ ವಾಟ್ ಗಿಲ್ದಕ್ಕ 3 ಬಾಟ್ಲಿ ತ್ರಿಬೋಲೆ ಶ್ರಮ ಕಾಂಟ ಕುಡಿದಿನಿ. ತಡಕ ನಾನು ಹೇಳ ಮಾಡೋ ತಡಕ ಗೇಸ್ ತಗೊಂಡದ್ ನಮ್ಮ ಗಾಡಿ. ನೆಟ್ಟ ನಾಮಾಚಾರ ಅಲ್ಲ ಅವ, ಅಡ್ಡಡ್ಡ ಅಡ್ಡಡ್ಡ ಇತಿಹಾಸ ಅಲ್ಲ. ಹೊರ ಹೊರ ಹೊರಕೊಂಡಿಯನ. ಓಹೋ ಡ್ರಿಂಕರ್ ಮ್ಯಾನ್. ಟ್ರಂಕ್ ಬೇಸ್ಯಾರ ಎಣ್ಣೆನ ಬಹುತ್ ಬಹುತ್ ಬ್ಯೂಟಿಫುಲ್ ಹೈ. ಅಯ್ಯಯ್ಯೋ ಯಪ್ಪು, ಆ ಬಂಗಾರ ಬೇಕಿರ ಮನಿ ಸಂಧ್ಯಾಗ ನಾಯಿಗಳು ಸಂತಿ ತಕ್ಕೈತಿ. ನಾಯಿಗಳು ಇವತ್ತ ಬಾ ಇದರಿಗೆ ಬಾ ಗಜ್ಜಿ ಕಟ್ಕೊಂಡ್ ಮಚ್ಚಿ ಬಾ ಕಳ್ಸಾಕ. ಯು ಫೂಲ್. ಅಯ್ಯೋ ಯಪ್ಪ ಪೂಲ್ ಯಾವಾಗಂತ ಏನ? ಇಲ್ಲಿ ಯಾವ ಕಲಗುಡಾಗಿಲ್ಲ, ಸೀದಾ ಮಳ್ಳಿ ಪೂಲಿವನ ಇಬ್ಬರು ಕೂಡಿ ಅಲ್ಲೇ ಕುಡ್ಕ. ಯಾರ ನೀನು? ಯಾರು ನೀನು ಅಂತೀನಿ ನಾನು? ಊರ್ ಕುಡ್ಕ ನಾಡ್ ಕುಡ್ಕ ನಿಮಗೆ ಗೊತ್ತಿಗಿದ್ದ ಐತಿಲ್ಲ. ಕರೆಕ್ಟ್ ನಿಮ್ಮ ಮಾತು. ನಾವಂತೂ ಕುಡಿಬಾರ್ದತ್ತು ಕುಡಿದು ಬಿಟ್ಟಿವಿ. ನೀನು ಕುಡಿಲಾರದ ಹುಡುಗಿ ಕುಡುಕರ ದಾರಿಗೆ ಯಾಕೆ ಬಂದಿದೆ ಅಂದ್ರ ನೀನು ನನಗಿಂತ ಜಾಸ್ತಿ ಕುಡ್ದು ದಾರಿ ಅಡ್ಡ ಬಂದಿರ್ಬೇಕಂತ ಕಾಣಿಸಾಗತ್ತೈತಿ. ಊರ್ ಕುಡ್ಕ ಕುಡ್ದಿಂದ ಸೀದಾ ಇಲ್ಲಿಂದ ಮನೆಗೆ ಹೋಗ್ಬೇಕು. ನಮ್ಮಂತ ಹುಡುಗರಿಗೆ ಇಲ್ಲೆಲ್ಲ ಮಾತಾಡ್ಬಾರ್ದು. ನಾ ಯಾರು ಗೊತ್ತಾ? ಒಣಗಿ ಸಿದ್ದರಾಮಪ್ಪನ ಡಾಕ್ಟರ್. ಓಹೋ ನಮಗ ಅದ ಒಣಗಿ ಸಿದ್ದರಾಮಪ್ಪನ ಡಾಕ್ಟರ್ ಬೇಕ. ಈ ಸೀದಾ ಹೋಗಿ ಅವನ ಮನೆಗೆ
ಮುಚ್ಚಿದ ಮೇಲೆ ಅವನ ಮಗಳ ಜೊತೆಗೆ ಮಜಾ ಮಾಡಿ ಬರ್ತದ್ರ ನನ್ನ ಹೆಸರು ಈಗ ಹೇಳದಲ್ ಬಿಡಲಿ ಅಪ್ಪ ಮಜಾ ಮಾಡಿ ಬೆಳಗ್ಗೆ ನಾವು ಊರ್ಗ್ ಹೋದ್ಮೇಲೆ ಹೇಳೋ ಬಿಡು ಊರಿಗೆ ಕಳ್ಸಾಕ್ಬಿಡತ್ ನಾನು ಇಡ್ಲಿ 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 ನಿನಗಿಲ್ಲ ಬಾಟ್ಲದ್ದೆ ಮುಂದೆ ಕುಂತಾರ ನೋಡು ಓ ಗಡಿನ ಚೀಮರ್ಗೆ ನಾ ಇಷ್ಟೊತ್ತಿಗೆ ಯಾರ ಮಾಡಿ ಬಾಯಿ ಬರಕ್ ಜಾಸ್ತಿ ಇದ್ನಲ್ಲ ಮಾರಾಯ ಶಿವ ಶಿವ ಅಲ್ಲಪ್ಪ ಮತ್ ನೀನ್ ಯಾರ ನಾನ್ ನಮ್ಮ ಊರ್ ಜಾತ್ರೆಗೆ ಎಲ್ಲಾ ಸಂಧ್ಯಾಗ ಕಟ್ಟಿ ಬಂದಿದ್ದೀನಿ ಎಲ್ಲಾ ಮನೆ ಕಟ್ಟಿ ಬಂದಿದ್ದೀನಿ ಎಲ್ಲಿ ಸಿಗಲ್ಲ ಅಲ್ಲೇ ಎಲ್ಲಿ ಹೋಗ್ತಲ್ಲ ಪುರುಷೋತ್ತರ ನೀನು ನಾ ಯಾರು ಗೊತ್ತಾಗಲಿಲ್ಲ ನಾನು ಮಾವ ಉರಿತೆ ತುರಿತೆ ತುರಿತೆ ಎಷ್ಟು ಹುಡುಗ ಹೋಗಲ್ಲ ಅಪ್ಪ ನಿನ್ನ ಅಯ್ಯೋ ಮಾವ ಟಚಿಂಗ್ ಅಲ್ಲ ನಮ್ ಫೋಟೋ ಪಾಪ ಅದನ್ನಲ್ಲ ಅವನ ಇಸ್ತ್ರಿ ಮಾಡಿಸಿ ಅಂತ ಹೇಳಿದ್ದ ಅವನ ಹಾಕೊಂಡು ಬಂದೆ ನಾನು ಮತ್ತೆ ನಾನು ಹೆಂಗ್ ಕಾಣಕತ್ತೀನಿ ಆಮೇಲೆ ನೀನ್ ಯಾರು ಹಾಕಿಲ್ಲ ಇವು ಏನ್ರಪ್ಪ ನೀನ್ ಹಿಂಗ್ ಹೋದ್ರ ಯಾರು ಒಬ್ಬೊಬ್ರು ಕಣ್ಣೆತ್ ನೋಡ ನೋಡಿ ಕುಂತ ಹೋದ್ರು ಕಣ್ಣೆತ್ ನೋಡ್ತಾರೆ ಸಾಕ್ ಬಿಡ ನೀನು ಸಾಕು ನೀ ಮಾಡಿದ ಜೋಕ್ ಇದು ನಮ್ಮಕ್ಕ ವಿಜಯಕರ ಅಲ್ಲ ಹಾಕಿವ್ ನೋಡಿ ಡ್ರೆಸ್ ನೀನ್ ಹೆಂಗ್ ಕಾಣಕತ್ತಿ ಗೊತ್ತದ ಈಗ ನೀನ್ ಸೇಮ್ ಜನ್ಮದ ಜೋಡಿ ಶಿಲ್ಪ ಅದಲ್ಲ ಶಿಲ್ಪ ಅಂತ ನೋಡ್ರಿ ನೀ ಹೆಂಗ್ ಕಣಕತ್ತಿ ಗೊತ್ತೇನ ಹೆಂಗ್ ಕಾಣಕತ್ತೀನಿ ಕಾಶಿನಾಥ್ ಮಿತಿನ್ ಚಕ್ರವರ್ತಿ ಕಣಂತಂತಿ ತಡ ಯಾಕ ಅಪ್ಪೋ ಒಂದ